ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 13ರಿಂದ 21 ವಚನದವರೆಗೂ. ಯೇಸು ಅದನ್ನು ಕೇಳಿ ದೋಣಿಯನ್ನು ಹತ್ತಿ ಆ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು. ಇದನ್ನು ಕೇಳಿದ ಜನರು ಗುಂಪು ಗುಂಪಾಗಿ ತಮ್ಮ ತಮ್ಮ ಊರುಗಳಿಂದ ಕಾಲುನಡಿಗೆಯಿಂದ ಆತನ ಹಿಂದೆ ಬಂದರು. ಇನ್ನು ಜೋರಾಗಿ, ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಸಂಜೆಯಾದಾಗ ಶಿಷ್ಯರಾತನ ಬಳಿಗೆ ಬಂದು, ಇದು ಅಡವಿ ಈಗ ಹೊತ್ತು ಹೋಯಿತು, ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ಹಳ್ಳಿ ಪಳ್ಳಿಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳಲಾಗಿ, ಯೇಸು ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಅದಕ್ಕವರು, ನಮಗೆ ಇಲ್ಲಿ 5 ರೊಟ್ಟಿ 2 ಮೀನು ಹೊರತು ಮತ್ತೇನು ಇಲ್ಲ ಅನ್ನಲಾಗಿ, ಆತನ ಅವುಗಳನ್ನು ಇಲ್ಲಿ ನನಗೆ ತಂದು ಕೊಡ್ರಿ ಅಂದನು. ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕೂತ್ಕೊಳ್ಳುವುದಕ್ಕೆ ಹೇಳಿ 5 ರೊಟ್ಟಿ 2 ಮೀನುಗಳನ್ನು ತಕ್ಕೊಂಡು ಆಕಾಶದ ಕಡೆಗೆ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಟ್ಟನು. ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿ ತುಂಬಿತು. ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ 5,000 ಮಂದಿ. ಈಗ ಓದಿದಂಥ ವಾಕ್ಯದ ಸಂದರ್ಭ, ಒಂದು ದೊಡ್ಡ ಜನರ ಗುಂಪು ಯೇಸು ಸ್ವಾಮಿ ಅರಣ್ಯದಲ್ಲಿದ್ದಾನಂತ ಸುದ್ದಿ ಕೇಳಿ ದೊಡ್ಡ ಜನರ ಗುಂಪು ಆ ಅರಣ್ಯಕ್ಕೆ ಹೋಗಿದ್ದಾರೆ. 3 ದಿನ ಯೇಸು ಸ್ವಾಮಿ ಅವರಿಗೆ, ನಾವು ಹೇಗೆ ಸುವಾರ್ಥ ಉಜ್ಜೀವನ ಕೂಟಗಳನ್ನು ಸಿದ್ಧ ಮಾಡಿ 3 ದಿನ ನಾವು ಹೆಂಗೆ ಮೀಟಿಂಗ್ ಮಾಡಿದ್ವೋ, ಯೇಸು ಸ್ವಾಮಿ ಅರಣ್ಯದಲ್ಲಿ ಆ ಅಡವಿಯಲ್ಲಿ ಬೆಟ್ಟದ ಪ್ರದೇಶದಲ್ಲಿ ಹೆಚ್ಚು ಕಡಿಮೆ 10,000 ಜನರಿಗೆ 3 ದಿನ ಕೂಟಗಳನ್ನು ನಡೆಸಿ 3 ದಿನ ಆದಮೇಲೆ ಪೇತ್ರ ಬಂದಂತಾನೆ, ಸ್ವಾಮಿ ಜನರನ್ನೆಲ್ಲ ಕಳಿಸ್ಬಿಡು, 3 ದಿನ ಆಯಿತು ಊಟ ಮಾಡಿಲ್ಲ ಜನ, ಸುತ್ತಮುತ್ತ ಹಳ್ಳಿ ಪಳ್ಳಿಗಳಿಗೆ ಹೋಗಿ ಅವ್ರು ಊಟಕ್ಕೆ ಏನಾದರೂ ಕೊಂಡುಕೊಳ್ತಾರೆ ಅಂತ. ಯೇಸು ಸ್ವಾಮಿ ಅಂತಾನೆ, ಅವ್ರು ಹೋಗುವಂಥ ಅವಶ್ಯಕತೆ ಇಲ್ಲ, ನೀವೇ ಅವರಿಗೆ ಊಟ ಕೊಡ್ರಿ ಅಂತ ಯೇಸು ಸ್ವಾಮಿ ಹೇಳ್ತಾನೆ. ಪೇತ್ರಗೆ, ನಾನು ಬಾಯಿ ಮುಚ್ಕೊಂಡು ಇದ್ದಿದ್ರೆ ಚೆನ್ನಾಗಿತ್ತಲ್ಲ, ಹೋಗಿ ಇವಾಗ ನಾನೇ ಹೋಗಿ ಕೇಳಿದಕ್ಕೆ ನನ್ನ ಮೇಲೆ ಬಂತು, ಏನು ಇಲ್ಲಿರೋದು ಒಬ್ರ ಇಬ್ರ, ಬರೀ ಗಂಡಸರೇ 5,000 ಜನ ಇದ್ದಾರೆ, ಇನ್ನು ಹೆಣ್ಮಕ್ಳು ಮಕ್ಕಳು ನೆನೆಸ್ಕೊಂಡ್ರೆ 10,000 ಜನ ಇದ್ದಾರೆ ಅನ್ಕೊಂಡು ಸುಮ್ಮನೆ ಗೊಂದಲದಲ್ಲಿ ಮುಳುಗಿದಾನೆ. ಆಗ ಇದು ಅಲ್ಲಿರುವಂಥ ಘಟನೆ. ನನ್ನ ಜೊತೆ ಹೇಳ್ರಿ, ಇಲ್ಲ 5 ವಿಷಯಗಳನ್ನ ನಾನು ನಿಮಗೆ ಹೇಳ್ತೇನೆ. 5 ವಿಷಯನ. 1, ಹೇಳ್ರಿ, ಯೇಸುವನ್ನು ಹಿಂಬಾಲಿಸಬೇಕು. ಯಾಕೆಂದರೆ ಯೇಸು ಸ್ವಾಮಿ ಅರಣ್ಯದಲ್ಲಿದ್ದಾನೆ. ನೀವು ಗಮನಿಸಬೇಕು, ಇಲ್ಲಿರುವಂಥ ದೊಡ್ಡ ಗುಂಪಿನ ಜನರಿಗೆ ಗೊತ್ತು ಯೇಸು ಅರಣ್ಯದಲ್ಲಿದ್ದಾನಂತ ಗೊತ್ತಿದ್ರು, ಅರಣ್ಯ ಆದರೂ ಕೂಡ ಯೇಸುವನ್ನು ಹಿಂಬಾಲಿಸಿದ್ದಾರೆ. ಅಂದರೆ ನಾನು ಹೇಳೋದು ಅರ್ಥ ಆಯ್ತಾ? ಯೇಸು ಸ್ವಾಮಿ ಅರಣ್ಯದಲ್ಲಿ ಇದ್ದರೂ ಕೂಡ, ಅರಣ್ಯದಲ್ಲಿದ್ದಾನಂತ ಗೊತ್ತಿದ್ರೂ ಕೂಡ ಆ ಅರಣ್ಯಕ್ಕೂ ಹೋಗಿ ಯೇಸುವನ್ನು ಹಿಂಬಾಲಿಸಿದ್ದಾರೆ. 2ನೇ ವಿಷಯ, ಯೇಸು ಸ್ವಾಮಿ ಹತ್ರ ಇಲ್ಲ, ದೂರ ಇದ್ದಾನೆ. ದೂರ ಆದರೂ ಕೂಡ ಆ ದೊಡ್ಡ ಗುಂಪಿನ ಜನ ಯೇಸುವನ್ನು ಹಿಂಬಾಲಿಸಿದ್ದಾರೆ. ಇನ್ನು 3ನೇದು, ಅರಣ್ಯದಲ್ಲಿ ಯಾವುದೇ ಅನುಕೂಲಗಳಿಲ್ಲ, ಯಾವುದೇ ಸೌಲಭ್ಯಗಳಿಲ್ಲ, ಅದು ಆ ಜನರಿಗೆ ಗೊತ್ತು. ಅದು ಗೊತ್ತಿದ್ರು, ಅಲ್ಲಿ ಯಾವುದೇ ಸೌಲಭ್ಯಗಳು ಅರಣ್ಯದಲ್ಲಿ ಇಲ್ಲ ಅಂತ ಗೊತ್ತಿದ್ರು ಯೇಸುವನ್ನು ಹಿಂಬಾಲಿಸಿದ್ದಾರೆ. ಇನ್ನು 4ನೇದು, ಅರಣ್ಯದಲ್ಲಿ ಊಟ ಇಲ್ಲ, ಆಹಾರ ಇಲ್ಲ, ಟಿಫನ್ ಇಲ್ಲ. ಅವ್ರ ಭಕ್ತಿಗೆ, ಅವ್ರ ತ್ಯಾಗಕ್ಕೆ ಒಂದು ದೊಡ್ಡ ಚಪ್ಪಾಳೆ ತಟ್ಟಬೇಕಾಗಿತ್ತು ನೀವು. ಯಾವ ಸೌಲಭ್ಯ ಇಲ್ಲ ಅಂತ ಗೊತ್ತಿದ್ರು ಯೇಸು ಹಿಂಬಾಲಿಸಿದ್ದಾರೆ. ದೂರ ಇದ್ದಾನಂತ ಯೇಸು ಸ್ವಾಮಿ ಗೊತ್ತಿದ್ರು, ದೂರ ಆದ್ರೂ ಯೇಸು ಹಿಂಬಾಲಿಸಿದ್ದಾರೆ. ಅರಣ್ಯದಲ್ಲಿ ಇದ್ದಾನಂತ ಗೊತ್ತಿದ್ರು ಪರವಾಗಿಲ್ಲ ಹೋಗನಂತೇಳಿ ಯೇಸು ಹಿಂಬಾಲಿಸಿದ್ದಾರೆ. ಅರಣ್ಯದಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ ಅಂತ ಗೊತ್ತಿದ್ರು ಕೂಡ ಯೇಸು ಹಿಂಬಾಲಿಸಿದ್ದಾರೆ. ಊಟ ಇಲ್ಲ ಅಂತ ಗೊತ್ತಿದ್ರು ಯೇಸು ಹಿಂಬಾಲಿಸಿದ್ದಾರೆ. ದೇವರು ಅವ್ರ ಭಕ್ತಿನ ನೋಡಿ, ಅವ್ರ ಆಸಕ್ತಿನ ನೋಡಿ, ಅವ್ರ ತ್ಯಾಗನ ನೋಡಿ, ಅವ್ರ ಕಮಿಟ್ಮೆಂಟ್ ನೋಡಿ ಅವರೆಲ್ಲರಿಗೂ ಊಟ ಕೊಟ್ಟು ತೃಪ್ತಿಪಡಿಸಿ ಆಶೀರ್ವಾದ ಮಾಡಿದ್ದಾನೆ, ಮೇಲುಗಳನ್ನು ಮಾಡಿದ್ದಾನೆ, ಅದ್ಭುತಗಳನ್ನು ಮಾಡಿದ್ದಾನೆ. ಒಂದು ಮಾತು ಹೇಳ್ತೀನಿ ರೀ, ನಿಮ್ಮಲ್ಲಿ ಭಾಳ ಜನ
ಸಭೆ ದೂರ ಅನ್ನುವಂಥ ಒಂದು ಸಣ್ಣ ಕಾರಣಕ್ಕಾಗಿ ಆಲಯಕ್ಕೆ ಬರೋದನ್ನೇ ತಪ್ಪಿಸ್ತೀರಿ. ನಾಚಿಕೆ ಆಗ್ಬೇಕು ನಿಮಗೆ. ಇನ್ನು ಕೆಲವು ಜನ ಸಭೆಯಲ್ಲಿ ಎಸಿ ಇಲ್ಲ, ಸಭೆಯಲ್ಲಿ ಚೇರ್ ಇಲ್ಲ ಅನ್ನುವಂಥ ಈ ಸಿಲ್ಲಿ ಕಾರಣಗಳಿಗೋಸ್ಕರ ಕೆಲವರು ಆಲಯಕ್ಕೆ ಬರದ ನಿಲ್ಲಿಸ್ಬಿಡ್ತಾರೆ. ನಾಚಿಕೆ ಆಗ್ಬೇಕಿಂತವ್ರಿಗೆಲ್ಲ. ಇನ್ನು ಕೆಲವು ಜನ ಸಭೆಯಲ್ಲಿ ಊಟ ಇಲ್ಲ ಅನ್ನುವಂಥ ಈ ಸಿಲ್ಲಿ ಕಾರಣಕ್ಕಾಗಿ ಆಲಯಕ್ಕೆ ಬರೋದನ್ನು ನಿಲ್ಲಿಸ್ಬಿಡ್ತಾರೆ. ನಾಚಿಕೆ ಆಗ್ಬೇಕು ಇಂಥವ್ರಿಗೆಲ್ಲ. ಇನ್ನು ಕೆಲವು ಜನ ಸಭೆಯಲ್ಲಿ ಅವ್ರನ್ನ ಹಚ್ಕೊಳ್ಳಲ್ಲ, ಇವ್ರನ್ನ ಹಚ್ಕೊಳ್ಳಲ್ಲ, ಅವ್ರನ್ನ ಹಚ್ಕೊಂಡು ಮಾತಾಡ್ಸಲ್ಲ, ಇವ್ರನ್ನ ಹಚ್ಕೊಂಡು ಮಾತಾಡ್ಸಲ್ಲ ಅಂತ ಆ ಸಿಲ್ಲಿ ಕಾರಣಕ್ಕಾಗಿ ಆಲಯಕ್ಕೆ ಬರೋದನ್ನೇ ನಿಲ್ಲಿಸ್ಬಿಡ್ತಾರೆ. ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ಈ ಜನ ನೋಡಿ, ಯಾವ ಜನ? ದೊಡ್ಡ ಗುಂಪಿನ ಜನ ನೋಡಿ. ಇನ್ನು ಕೆಲವು ಜನ ನನಗೆ ಆಲಯದಲ್ಲಿ ಆ ಪೋಸ್ಟ್ ಕೊಟ್ಟಿಲ್ಲ, ಈ ಪೋಸ್ಟ್ ಕೊಟ್ಟಿಲ್ಲ, ಆ ಜವಾಬ್ದಾರಿ ಕೊಟ್ಟಿಲ್ಲ, ಈ ಜವಾಬ್ದಾರಿ ಕೊಟ್ಟಿಲ್ಲ ಅನ್ನುವಂಥ ಸಿಲ್ಲಿ ಕಾರಣಕ್ಕಾಗಿ ದೇವರ ಆಲಯಕ್ಕೆ ಬರೋದನ್ನ ನಿಲ್ಲಿಸ್ಬಿಡ್ತಾರೆ. ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಇನ್ನು ಕೆಲವರು ಬೇರೆ ಬೇರೆ ಸಣ್ಣ ಚಿಲ್ಲಿ ಕಾರಣಗಳಿಗೋಸ್ಕರ ದೇವರ ಆಲಯಕ್ಕೆ ಬರೋದನ್ನು ನಿಲ್ಲಿಸ್ಬಿಡ್ತಾರೆ. ನೋಡಿ ಕಲೀರಿ ಈ ಜನನ ನೋಡಿ. ಯಾವ ಜನನ? ಅರಣ್ಯ ಆದರೂ ಯೇಸು ನಿಂಬಾಲಿಸಿದ್ರು, ದೂರ ಆದರೂ ದೇವ್ರು ನಿಂಬಾಲಿಸಿದ್ರು, ಸೌಲಭ್ಯಗಳಿಲ್ಲ ಅಂದ್ರೂ ದೇವ್ರು ನಿಂಬಾಲಿಸಿದ್ರು, ಊಟ ಇಲ್ಲ ಅಂದ್ರೂ ದೇವ್ರು ನಿಂಬಾಲಿಸಿದ್ರು. ಕಲ್ತ್ಕೊಡ್ರಿ ಈ ಜನ ನೋಡಿ. ಅವ್ರ ಭಕ್ತಿನ ನೋಡಿ, ಅವ್ರ ತಪನನ್ನು ನೋಡಿ, ಅವ್ರ ಆಸಕ್ತಿ ನೋಡಿ, ಅವ್ರ ತ್ಯಾಗನ ನೋಡಿ, ಅವ್ರ ಹುಚ್ಚು ನೋಡಿ. ದೇವರವರಿಗೆ ಊಟ ಕೊಟ್ಟರು ಮತ್ತು ಅವರಲ್ಲಿ ಅನೇಕರಿಗೆ ದೇವರ ಅದ್ಭುತಗಳನ್ನು ಮಾಡಿದರು. ನಾನೊಂದು ಮಾತು ಹೇಳ್ತೀನಿ, ದೇವರಿಗೆ ಸ್ತೋತ್ರ. ಇವತ್ತು ಯಾರು ನಿಜವಾಗ್ಲೂ ದೇವರಿಗೆ ಸ್ತೋತ್ರ, ಏಸು ಹತ್ರ ಬರಲಿಕ್ಕೆ ಏನು ಇರಲಿ ಏನು ಇಲ್ಲದೆ ಇರಲಿ, ಅನುಕೂಲ ಇರಲಿ ಅನುಕೂಲ ಇಲ್ಲದೆ ಇರಲಿ, ಊಟ ಇರಲಿ ಊಟ ಇಲ್ಲದೆ ಇರಲಿ, ಸೌಲಭ್ಯ ಇರಲಿ ಸೌಲಭ್ಯ ಇಲ್ಲದೆ ಇರಲಿ, ನಾನು ಏಸು ಹಿಂಬಾಲಿಸ್ತೇನೆ. ನಾನು ಆಲಯಕ್ಕೆ ಹೋಗಬೇಕು, ನಾನು ಪ್ರಾರ್ಥನೆ ಮಾಡಬೇಕು, ನಾನು ವಾಕ್ಯ ಕೇಳಬೇಕು, ನಾನು ದೇವ್ರ ಮುಂದೆ ದೇವ್ರ ಸ್ವರ ಕೇಳಬೇಕಂತ ಯಾರೆಲ್ಲ ಆಸಕ್ತಿಯಿಂದ ಬಂದಿದ್ದೀರೋ, ನೀವು ಬರುವಾಗ ಬರೀ ಕೈಯಿಂದ ಬಂದಿರಬಹುದು, ಹೋಗುವಾಗ ಬರೀ ಕೈಯಿಂದ ಹೋಗಲ್ಲ. ಯೇಸು ನಿಮ್ಮ ಅವಶ್ಯಕತೆಗಳನ್ನು ಗಮನಿಸಿ, ಯೇಸು ನಿಮ್ಮ ಅವಶ್ಯಕತೆಗಳನ್ನು ಗಮನಿಸಿ, ನಿಮ್ಮನ್ನು ಆಶೀರ್ವದಿಸಿ, ನಿಮ್ಮನ್ನು ಸ್ವಸ್ಥಪಡಿಸಿ, ನಿಮ್ಮನ್ನು ಗುಣಪಡಿಸಿ, ನಿಮ್ಮನ್ನು ವಾಸಿ ಮಾಡಿ, ನಿಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡಿ ಇಲ್ಲಿಂದ ಕಳಿಸುವ ದೇವರಾಗಿದ್ದಾನೆ. ಕೀರ್ತನೆ 122:1 ದಾವಿದ ಒಂದು ಮಾತು ಹೇಳ್ತಾನೆ. ನನ್ನ ಜೊತೆ ಹೇಳ್ರಿ ಎಲ್ಲರೂ. ಜನರು ದೇವಾಲಯಕ್ಕೆ ಹೋಗೋಣ ಬಾ ಎಂದು ಕರೆಯುವಾಗ ನನಗೆ ಸಂತೋಷವಾಯಿತು. ದಾವಿದ ಅಂತಾನೆ, ಭಾನುವಾರ ಬಂದ ಕೂಡಲೇ ಯಾರಾದ್ರೂ ಬಂದು, ಸಾರ್ ದೇವರ ಆಲಯಕ್ಕೆ ಹೋಗೋಣ ಬರ್ತೀರಾ, ರಾಜಾ ದೇವರ ಆಲಯಕ್ಕೆ ಹೋಗೋಣ ಬರ್ತೀಯಾ ಅಂತ ಕರೆದು ಕೂಡಲೇ ನನಗೆ ಎಷ್ಟು ಖುಷಿ ಆಗುತ್ತಂದ್ರೆ ಆ ಖುಷಿನ ನಾನು ವರ್ಣನೆ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ ನನಗೆ ಅಂತ. ಹಲ್ಲೆಲೂಯಾ. ದೇವರ ಆಲಯಕ್ಕೆ ಬರ್ಬೇಕಂದ್ರೆ ಎಷ್ಟು ಖುಷಿ ಇದೆ ನೋಡ್ರಿ ದಾವೀದನಿಗೆ, ಎಷ್ಟು ಆಶೆ ಇದೆ ನೋಡ್ರಿ ದಾವೀದನಿಗೆ. ಎಷ್ಟು ಜನ ನಿಜವಾಗ್ಲಿ ಖುಷಿ ನಿಮಗಿದೆ? ಭಾನುವಾರ ಯಾವಾಗ ಬರ್ತದಪ್ಪ, ಯಾವಾಗ ಆಲಯಕ್ಕೆ ಹೋಗೋಣಪ್ಪ, ಯಾರಾದರೂ ನಾನು ಆಲಯಕ್ಕೆ ಹೋಗೋಣಂತ ಕರೆದ್ರೆ ನನಗೆ ಎಷ್ಟು ಖುಷಿ ಆಗುತ್ತಂದ್ರೆ ಅಷ್ಟು ಖುಷಿ ಆಗುತ್ತೆ ಅನ್ನೋರು. ಎಷ್ಟು ಜನ ಖುಷಿ ಆಗುತ್ತೆ? ಕೈ ತೋರಿಸಿ ನೋಡೋಣ. ನಿಜನಾ? ಸುಮ್ಮನೆ ಕೈ ಎತ್ತರಿ, ಡೂಪ್ಲಿಕೇಟ್ ನೀವೆಲ್ಲ ಗೊತ್ತ ನನಗೆ. ಹಲ್ಲೆಲೂಯಾ. ಹೆಂಗ್ ಬಂದನಂತೆ? ನಿನ್ ಸಮ್ಮುಖವೇ ನನ್ ಭಾಗ್ಯವು ಓಡಿ ಬಂದೆ. ಹೆಂಗ್ ಬಂದಂತೆ ಭಕ್ತನು? ಆ ಜನ ಹೆಂಗೋದ್ರು ಯೇಸು ಸ್ವಾಮಿ ಹತ್ರ ಅಡವಿಗೆ? ಆಸಕ್ತಿಯಿಂದ. ಅನುಕೂಲ ಐತೋ ನೋಡ್ಲಿಲ್ಲ, ಊಟ ಐತೋ ನೋಡ್ಲಿಲ್ಲ, ದೂರ ಆಗುತ್ತೋ ನೋಡ್ಲಿಲ್ಲ, ಅರಣ್ಯನೋ ನೋಡ್ಲಿಲ್ಲ. ಹಲ್ಲೆಲೂಯಾ. ಯಾರೊಬ್ರು ಫೋನ್ ಮಾಡ್ಯಾರ, ಸಾರ್ 3 ದಿನ ಮೀಟಿಂಗ್ ಇಟ್ಟಿರಲ್ಲ, ಎಲ್ಲ ವ್ಯವಸ್ಥೆ ಐತಾ? ನೋಡ್ರಿ, ಎಲ್ಲ ವ್ಯವಸ್ಥೆ ಬೇಕಂತ ಅವ್ರಿಗೆ ಬರ್ಬೇಕಂದ್ರೆ ಇವ್ರು ಯಾವ ಫೆಸಿಲಿಟಿ ಕೇಳಿಲ್ಲ.
ದೂರ ಕೇಳಿಲ್ಲ, ಅರಣ್ಯ ಕೇಳಿಲ್ಲ, ಸೌಲಭ್ಯ ಕೇಳಿಲ್ಲ, ಊಟ ಕೇಳಿಲ್ಲ. ಯೇಸು ಹತ್ರ ಹೋಗಿದ್ದಾರೆ. ಯೇಸು ಅವರ ತಪನನ ನೋಡಿದಾನೆ, ಆಸಕ್ತಿ ನೋಡಿದಾನೆ, ಭಾರ ನೋಡಿದಾನೆ, ವೈರಾಗ್ಯ ನೋಡಿದಾನೆ. ಬರಬೇಕಾದ್ರೆ ಅವರೆಲ್ಲರಿಗೂ ಊಟ ಕೊಟ್ಟು ತೃಪ್ತಿಪಡಿಸಿ ಅದ್ಭುತಗಳನ್ನು ಮಾಡಿ ಆಶೀರ್ವಾದ ಮಾಡಿ ಕಳಿಸಿದಾನೆ. ಮಗನೇ, ಸಹೋದರ ಸಹೋದರಿ, ನಿಮ್ಮಲ್ಲಿ ಅನೇಕ ಜನ ಮಕ್ಕಳ ಪಾಲನೆ, ಮಕ್ಕಳ ಪೋಷಣೆ, ಮಕ್ಕಳ ಓದು, ಮಕ್ಕಳ ಎಜುಕೇಶನ್, ಮಕ್ಕಳ ಫೀಸು ಹೆಂಗಪ್ಪ ಕಟ್ಟೋದಂತ ಚಿಂತೆ ಮಾಡ್ತಾ ಇದ್ದೀರಾ. ಇವತ್ತು ಪರಿಶುದ್ಧಾತ್ಮ ದೇವರು ವಾಕ್ಯದ ಮೂಲಕ ಮಾತಾಡ್ತಾನೆ. ಯೇಸುನ ಹಿಂಬಾಲಿಸೋ, ಯೇಸುನ ಹಿಂಬಾಲಿಸೋ. ನಿನ್ನ ಅವಶ್ಯಕತೆಗಳನ್ನ ನೋಡಿ ದೇವರು ನಿಮಗೆ ಸಹಾಯ ಮಾಡ್ತಾನೆ. ಮಕ್ಕಳ ಮದುವೆ ವಿಷಯದಲ್ಲಿ, ವಿವಾಹ ವಿಷಯದಲ್ಲಿ ವಧು ಸಿಗ್ತಾ ಇಲ್ಲ, ವರ ಸಿಗ್ತಾ ಇಲ್ಲ, ಮದುವೆ ಮಾಡ್ಲಿಕ್ಕೆ ಹಣ ಇಲ್ಲ, ಹೆಂಗಪ್ಪ ಮಾಡೋದಂತೇಳಿ ಚಿಂತೆ ಮಾಡ್ತಾ ಇದೀಯಾ. ಯೇಸು ಹಿಂಬಾಲಿಸೋ. ಆ ದೊಡ್ಡ ಜನರ ಗುಂಪು ಯೇಸುನ ಹಿಂಬಾಲಿಸಿದ ಪ್ರಕಾರ ನೀನು ಯೇಸುನ ಹಿಂಬಾಲಿಸು. ನೀನು ಯೇಸುನ ಹಿಂಬಾಲಿಸಲಿಕ್ಕೆ ಹೊತ್ತು ತೀರ್ಮಾನ ಮಾಡಿದರೆ ದೇವರೇ ನಿಮ್ಮ ಮಕ್ಕಳ ವಿವಾಹ ವಿಷಯದಲ್ಲಿ ಸಹಾಯ ಮಾಡ್ತಾನೆ. ತಿಂಗಳಿಂದ ದುಡಿಮೆ ಇಲ್ಲ, 3 ತಿಂಗಳಿಂದ ಬಿಸ್ನೆಸ್ ಇಲ್ಲ, ಆದಾಯನೇ ಇಲ್ಲ ಅಂತೇಳಿ ಚಿಂತೆ ಮಾಡ್ತಾ ಇದೀಯಾ. ಮಗನೇ, ಮಗಳೇ, ಸಹೋದರ ಸಹೋದರಿ, ದೇವ್ರು ಹಿಂಬಾಲಿಸ್ರಿ, ದೇವ್ರು ಹಿಂಬಾಲಿಸ್ರಿ. ದೇವ್ರು ಹಿಂಬಾಲಿಸಿದ್ರೆ ನಿಮ್ಮ ದುಡಿಮೆ ವ್ಯಾಪಾರಗಳ ಅಭಿವೃದ್ಧಿ ಆಗುವಂತೆ ನನ್ನ ದೇವರು ಕಾರ್ಯ ಮಾಡ್ತಾನೆ. ನನಗೆ ಆರೋಗ್ಯನೇ ಇಲ್ಲ, ಬರೀ ಅನಾರೋಗ್ಯದಲ್ಲೇ ಇರ್ತೀನಿ, ಹಾಸಿಗೆಲೆ ಬಿದ್ದಿನಂತ ಚಿಂತೆ ಮಾಡ್ತಾ ಇದೀಯಾ. ದೇವ್ರು ಹಿಂಬಾಲಿಸಿ ಮಧ್ಯಾಹ್ನ ವೇಳೆ ದೇವ್ರು ಹಿಂಬಾಲಿಸೋ. ಅಮ್ಮ, ದೇವ್ರು ಹಿಂಬಾಲಿಸೋ. ನೀನ್ ದೇವ್ರು ಹಿಂಬಾಲಿಸಿದ್ರೆ ನಮ್ಮ ದೇವರು ಯೆಹೋವ ರಾಫಾಗೆ ಉತ್ತಮ ಆರೋಗ್ಯ ದಯಪಾಲಿಸ್ತಾನೆ. ಸಂತಾನ ಇಲ್ಲ ಅಂತ ಕೊರಗ್ತಾ ಇದೀಯಾ, ಸಂತಾನ ಇಲ್ಲ ಅಂತ ಚಿಂತೆ ಮಾಡ್ತಾ ಇದೀಯಾ. ದೇವ್ರ ಹಿಂಬಾಲಿಸೋ, ದೇವ್ರ ಹಿಂಬಾಲಿಸೋ. ನೀನ್ ದೇವ್ರ ಹಿಂಬಾಲಿಸಿದ್ರೆ ಅನ್ನಳಿಗೆ ಸಂತಾನ ಕೊಟ್ಟ ದೇವರು, ಅಬ್ರಹಾಮನಿಗೆ ಸಂತಾನ ಕೊಟ್ಟ ದೇವರು, ಜಕರಿಯ ಎಲಿಜಬೆತರಿಗೆ ಸಂತಾನ ಕೊಟ್ಟ ದೇವರು. ದೇವ್ರನ್ನ ಹಿಂಬಾಲಿಸ್ತಾನಂತ ತೀರ್ಮಾನ ಮಾಡುವ ನಿನಗೂ ಕೂಡ ಸಂತಾನ ಭಾಗ್ಯ ದೇವರು ಅನುಗ್ರಹಿಸ್ತಾನೆ. ಮಗನೇ, ಮಗಳೇ, ಸಹೋದರ ಸಹೋದರಿ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ರಲ್ಲಿ ಒಂದು ವಾಕ್ಯ ಇದೆ. ಮೊದಲು 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 ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡ್ರಿ. ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಟ್ರೆ, ನೀವು ದೇವರನ್ನ ಹಿಂಬಾಲಿಸಲಿಕ್ಕೆ ರೆಡಿ ಆದರೆ ಅವುಗಳ ಸಂಗಡ ಎಲ್ಲವೂ ನಿಮಗೆ ಸಿಗುತ್ತವೆ. ನಮ್ಮ ಬ್ರಾಂಚ್ ಆರಾಧನೆಗೆ, ಜಗಳೂರು ಆರಾಧನೆಗೆ, ಬ್ರಾಂಚ್ ಆರಾಧನೆಗೆ ಒಂದು ಕುಟುಂಬ ಬಂದಿದೆ. ತಾಯಿ ತನ್ನ ಮಗಳನ್ನ ಕರ್ಕೊಂಡ್ಬಂದಿದ್ದಾರೆ. ತನ್ನ ಮಗಳಿಗೆ ಮದುವಾಗಿ 5 ವರ್ಷ ಆಗಿದೆ. ಅಮ್ಮ, 5 ವರ್ಷ ಆಗಿದೆ ರೀ, ಮಕ್ಕಳಾಗಿಲ್ಲ, ಮಕ್ಕಳಾಗಿಲ್ಲ. ಪ್ರತಿ ಭಾನುವಾರ ಈ ಮಕ್ಕಳಾಗದಿರುವ ತಾಯಿಗೆ ಅಷ್ಟು ಒಂದು ವೇಳೆ ಭಾರ ಕಡಿಮೆ ಇರಬಹುದು, ಆದರೆ ಅವ್ರ ತಾಯಿಗೆ ನನ್ನ ಮಗಳಿಗೆ ಮದುವಾಗಿ 5 ವರ್ಷ ಆಗಿದೆ, ಮಕ್ಕಳಾಗಿಲ್ಲ, ದೇವರೇ ನಮ್ಮ ಮಗಳಿಗೆ ಸಂತಾನ ಭಾಗ್ಯ ಕೊಡು. ಪ್ರತಿ ಭಾನುವಾರ ಹತ್ತು ಪ್ರಾರ್ಥನೆ ಮಾಡ್ತಾಳೆ. ಜನ ಆಡ್ಕೊಳ್ತಾರಮ್ಮ, ಮಕ್ಕಳಾಗಿಲ್ಲ ಅಂದ್ರೆ. ಬಂಧುಗಳು ಆಡ್ಕೊಳ್ತಾರೆ, ರಿಲೇಷನ್ಸ್ ಆಡ್ಕೊಳ್ತಾರೆ, ಸಮಾಜ ಆಡ್ಕೊಳ್ತದೆ. ಮದುವೆಯಾಗಿ 5 ವರ್ಷ ಆಯ್ತು, ಮಕ್ಕಳಾಗಿಲ್ವಾ? 5 ವರ್ಷ ಆಯ್ತು, ಮಕ್ಕಳಾಗಿಲ್ವಾ? 5 ವರ್ಷ ಆಯ್ತು, ಮಕ್ಕಳಾಗಿಲ್ವಾ? ಈ ರೀತಿ ಒಂದೊಂದು ಸಾರಿ ಮಾತಾಡ್ಬೇಕಾದ್ರೆ ಅವ್ರಿಗೆ ಜೀವ ಹೋಗಿ ಬಂದಂಗೆ ಆಗ್ತದೆ. ಅದರಲ್ಲಿ ಮರ್ಯಾದೆಗೆ ಅಂಜೋರಿಗಂತೂ ಎಷ್ಟು ಭಯ ಪಡ್ತಾರೆ. ಪಾಸ್ಟ್ರಮ್ಮ ಹತ್ರ, ಅಮ್ಮ ನಮ್ಮ ಮಗಳಿಗೆ ಪ್ರೇಯರ್ ಮಾಡಮ್ಮ, ದೇವ್ರ ಸಂತಾನ ಭಾಗ್ಯ ಕೊಡಂಗೆ. ಪ್ರತಿ ಭಾನುವಾರ ನಾನು ಹೋಗುವಾಗ, ಅಯ್ಯ ಪಾಸ್ಟ್ರೇ ನಮ್ಮ ಮಗಳಿಗೆ ಪ್ರೇಯರ್ ಮಾಡ್ರಿ, ಸಂತಾನ ಆಗಂಗೆ. ಆ ಅಮ್ಮ ಹೇಳೋದು ನೋಡಿದ್ರೆ ನನ್ನ ಮನಸ್ಸು ಮುರಿದೋಗುತ್ತೆ. ಆ ತಾಯಿ ಮೇಲೆ ಕೈ ಇಟ್ಟು, ಅವಾಗ ಅವ್ರ ಮಗಳನ್ನ ಆಲಯಕ್ಕೆ ಕರ್ಕೊಂಡ್ಬರ್ತಾರೆ. ಆ ತಾಯಿ ಮೇಲೆ ಕೈ ಇಟ್ಟು, ಏಸಯ್ಯ, ಯಾರು ದೇವರು ಹಿಂಬಾಲಿಸ್ತಾರೋ ಅವರಿಗೆ ಅದ್ಭುತ ಮಾಡೋ ದೇವರಪ್ಪ.
ಆ ತಾಯಿನ ನೋಡಪ್ಪ ನೀನು, ಎಷ್ಟು ದೇವರು ಹಿಂಬಾಲಿಸ್ತಾರವರು. ಆ ಗಂಡ ಹೆಂಡತಿ ನೋಡಿ ಎಷ್ಟು ದೇವರು ಹಿಂಬಾಲಿಸ್ತಾರೆ. ಅವರು ಮಗಳಿಗೋಸ್ಕರ ಸಂತಾನ ಆಗಬೇಕಂತ ಬಾರದಿಂದ ಪ್ರಾರ್ಥನೆ ಮಾಡ್ತಾರಪ್ಪ. ನೀನು ಸಂತಾನ ಕೊಡಲಿಕ್ಕೆ ಶಕ್ತನಪ್ಪ. ಆ ತಾಯಿ ಕುಟುಂಬ ನೋಡಪ್ಪ, ಅದ್ಭುತ ಮಾಡಯ್ಯ, ಸಂತಾನ ಕೊಡಯ್ಯ. ನಮ್ಮ ಆಲಯದಲ್ಲೇ ಎಷ್ಟೋ ಮಂದಿ ತಾಯಂದಿರಿಗೆ ಸಂತಾನ ಕೊಟ್ಟಿಯಪ್ಪ, ಅದ್ಭುತ ಮಾಡಪ್ಪ ಅಂತೇಳಿ ಬಾರದಿಂದ ಪ್ರಾರ್ಥನೆ ಮಾಡೀವಿ. ಪ್ರಾರ್ಥನೆ ಮಾಡಿದ್ರು. ಒಂದು ಆಶ್ಚರ್ಯ ಏನಂದರೆ, ಇವತ್ತು ಆ ತಾಯಿ ತನ್ನ ಮಗುನ ಎತ್ಕೊಂಬಂದು ಆಲಯದಲ್ಲಿ 5 ವರ್ಷಗಳ ನಂತರ ಸೇವಕರ ಪ್ರಾರ್ಥನೆಯಿಂದ, ಪಾಸ್ಟರ್ ಅವರ ಪ್ರೇಯರಿಂದ, ನಮ್ಮ ಪ್ರಾರ್ಥನೆಯಿಂದ ದೇವರು ಗಂಡು ಮಗುವನ್ನು ಕೊಟ್ಟಿದ್ದಾರೆ. ಯೇಸುವನ್ನು ಹಿಂಬಾಲಿಸುವಾಗ ದೇವರು ನಮ್ಮ ಅವಶ್ಯಕತೆಗಳನ್ನ ನೋಡಿ ದೇವರ ಅದ್ಭುತ ಮಾಡುವ ದೇವರಾಗಿದ್ದಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ. ಎರಡನೇದು, ಒಂದಿನ ಬರುತ್ತೆ. ಯೇಸು ಸ್ವಾಮಿ ಹೇಳಿದರು, ಆ ವಾಕ್ಯದಾಗಿರೋದು ಹೇಳ್ತೀನಿ ನಾನು, ಹೊರಗಡೆನೇ ಹೋಗಲ್ಲ. ಯೇಸು ಸ್ವಾಮಿ ಹೇಳಿದರು, ನೀವೇ ಅವ್ರಿಗೆ ಊಟಕ್ಕೆ ಕೊಡ್ರಿ ಅಂತ. ಈ ಚೆನ್ನಾಗಿ ಶಿಷ್ಯರು ಬಂದು ಹೇಳ್ತಾರೆ, ಸ್ವಾಮಿ 3 ದಿನ ಆಯ್ತು ಸ್ವಾಮಿ, ಊಟ ಇಲ್ಲ ಸ್ವಾಮಿ ಅವರಿಗೆ, ಅವ್ರನ್ನ ಕಳಿಸ್ಬಿಡು ಸ್ವಾಮಿ, ಹೋಗಿ ಅಕ್ಕಪಕ್ಕದ ಹಳ್ಳಿಗಳಿಗೆ ಹೋಗಿ ಊಟ ಕೊಂಡ್ಕೊಂಡು ಊಟ ಮಾಡ್ತಾರೆ, ಅವ್ರನ್ನ ಕಳಿಸುವಂಥ ಅವಶ್ಯಕತೆ ಇಲ್ಲ, ನೀವೇ ಅವ್ರಿಗೆ ಊಟಕ್ಕೆ ಕೊಡ್ರಿ. ಪೇತ್ರ ಅಂದ, ನನ್ನ ಬಾಯಿ ಮುಚ್ಕೊಂಡು ಇರಕ್ಕೆ ನನಗೇನಾಗಿತ್ತು, ನನಗೆ ಸುಮ್ಮನೆ ಹೋಗಿ ಈಗ ನಾನು ಯೇಸು ಸ್ವಾಮಿ ಹತ್ರ ತಗಲಾಕಂಡೆ. ಇಷ್ಟು ಜನರಿಗೆ ಇಲ್ಲಿರೋದು ಒಬ್ಬರ ಇಬ್ಬರ 5 ಜನ 10 ಜನ 100 ಜನನ 10,000 ಜನಕ್ಕೆ ಎಲ್ಲಿಂದ ಊಟ ತರಲಿ? ಯೇಸು ಸ್ವಾಮಿ ಹೇಳ್ತಾನೆ, ನೀವೇ ಇವ್ರಿಗೆ ಊಟಕ್ಕೆ ಕೊಡ್ರಿ ಅಂದರೆ, ನಮಗೆ ಇಲ್ಲ ಇಲ್ಲಿ ಊಟ. ಹಂಗೆ ರೀ ದೇವ್ರ ಇದು ಈಸಿ ಅಲ್ಲ. ದೇವ್ರು ಹೇಳಿದ ಕೆಲಸನ, ದೇವ್ರು ಹೇಳಿದ ಆಜ್ಞೆ, ದೇವ್ರು ಹೇಳಿದ ಮಾತು, ದೇವ್ರು ಹೇಳಿದ ಕೆಲಸ ಈಸಿ ಆಗಿರೋ ಕೆಲಸನ, ಕಷ್ಟ ಆಗಿರೋ ಕೆಲಸನ? ನಿಮಗಿವಾಗ ನಾನು ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ನೀವು ಒಂದು 10,000 ಜನರಿಗೆ ಅಡಿಗೆ ಮಾಡಿಸ್ರಮ್ಮ ಅಂದರೆ ಓಡೋಗ್ಬಿಡ್ತೀರಿ ಇಲ್ಲಿಂದ. ಇದು ಈಸಿ ಅಲ್ಲ 10,000 ಊಟ ಕೊಡೋದು. ಆದರೆ ಒಂದು ವಿಷಯ ನೆನ್ಪಿಟ್ಕೋಬೇಕು ನಾವು, ದೇವರು ಏನಾದರೂ ಒಂದು ಕಠಿಣವಾದಂಥ ಕೆಲಸ ಮಾಡು ಅಂತ ಹೇಳ್ತಾನಂದರೆ, ಆ ಕೆಲಸ ಮಾಡಂತ ನಮಗೆ ಹೇಳಿದರೆ ಅದಕ್ಕೆ ಬೇಕಾದ ಬಲ, ಶಕ್ತಿ, ಸಾಮರ್ಥ್ಯ, ಜ್ಞಾನ ಕೂಡ ದೇವರು ನಮಗೆ ಕೊಡ್ತಾನೆ. ದೇವರು ನಿಮಗೇನಾದರೂ ಕಷ್ಟವಾಗಿರೋ ಕೆಲಸನ ನಿಮಗೆ ಹೇಳ್ತಾನಂದರೆ, ಆ ಕೆಲಸನ ನೀವು ನೆರವೇರಿಸಲಿಕ್ಕೆ ಅದಕ್ಕೆ ಬೇಕಾದ ಜ್ಞಾನ, ಬಲ, ಸಾಮರ್ಥ್ಯ ಕೂಡ ಅನುಗ್ರಹಿಸ್ತಾನೆ. ಇವಾಗ ನಿಮ್ಮ ಮಕ್ಕಳಿಗೆ ಬಜಾರಕ್ಕೆ ಹೋಗಿ ಇಂಥ ಕೆಲಸ ಮಾಡ್ಕೊಂಬ, ಇಂಥ ವಸ್ತು ತಗೊಂಬ ಅಂತ ನೀವು ಕಳಿಸ್ತೀರ ಅನ್ಕೊಳ್ರಿ. ನೀವು ಕಳಿಸ್ಬೇಕಾದ್ರೆ ನೀನೇ ಹೋಗಿ, ನೀನೇ ದುಡ್ಕೊಂಡು, ನೀನೇ ಸಂಪಾದನೆ ಮಾಡಿಕೊಂಡು, ನೀನೇ ಹಣ ತಕ್ಕೊಂಡು ಆಮೇಲೆ ಹೋಗಿ ಅದನ್ನ ತಗೊಂಬ ಅಂತ ಹೇಳ್ತೀರಾ? ಅಥವಾ ಆ ಕೆಲಸ ಹೇಳಿದ ಮೇಲೆ ದುಡ್ಡು ಕೊಟ್ಟು ಆ ಕೆಲಸ ಕಳಿಸ್ತೀರಾ? ಇಲ್ಲ, ನೀನೇ ಹೋಗ್ಬೇಕು, ನೀನೇ ಕೆಲಸ ಮಾಡ್ಕೋಬೇಕು, ನೀನೇ ದುಡ್ಕೋಬೇಕು, ಆ ದುಡ್ಕೊಂಡ್ಮೇಲೆ ಆ ದುಡ್ಡನಾಗ ನೀನು ಆ ಕೆಲಸ ಮಾಡ್ಕೊಂಬರ್ಬೇಕಂತ ಹೇಳ್ತೀರಾ? ಯಾರು ಹೇಳಲ್ಲಲ್ವಾ? ಅಂದರೆ ಒಂದು ಕೆಲಸ ಹೇಳಿದರೆ, ಕಠಿಣವಾದ ಕೆಲಸ ಹೇಳಿದರೆ ಅದಕ್ಕೆ ಬೇಕಾದಷ್ಟು ಹಣನ ನೀವು ಅವ್ರಿಗೆ ಕೊಟ್ಟು ಆಮೇಲೆ ನೀವೇನು ಮಾಡ್ತೀರಿ? ಕೆಲಸ ಹೇಳ್ತೀರಿ. ಕರೆಕ್ಟ್ ಅಲ್ವಾ? ನನ್ನ ದೇವ್ರು ಕೂಡ ಅದೇ ಥರನೇ. ನಿಮಗೇನಾದರೂ ಒಂದು ಕಷ್ಟಕರವಾದ ಕೆಲಸ ಹೇಳಿದಾನಂದ್ರೆ ಅದಕ್ಕೆ ಬೇಕಾದ ಬಲ, ಅದಕ್ಕೆ ಬೇಕಾದ ಜ್ಞಾನ, ಅದಕ್ಕೆ ಬೇಕಾದ ಸಹಾಯ, ಅದಕ್ಕೆ ಬೇಕಾದ ಸಾಮರ್ಥ್ಯವನ್ನ ಅನುಗ್ರಹಿಸಿ ಆ ಕೆಲಸ ದೇವರು ನಿಮಗೆ ಹೇಳ್ತಾನೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನ ಆರಾಧನೆಗಾಗಿ ಆರಿಸ್ಕೊಂಡಿದ್ದಾನೆ ಅಂದರೆ ದೇವ್ರ ಸ್ತೋತ್ರ. ಆ ಸಾಮರ್ಥ್ಯ ದೇವರು ನಿಮಗೆ ಕೊಟ್ಟು, ಆ ಬಲ ದೇವರು ನಿಮಗೆ ಕೊಟ್ಟು, ಆ ಜ್ಞಾನ ದೇವರು ನಿಮಗೆ ಕೊಟ್ಟೆ ನಿಮ್ಮನ್ನು ಆರಿಸ್ಕೊಂಡಿದ್ದಾನೆ. ದೇವರು ನನ್ನನ್ನು ಸೇವಕನಾಗಿ ಆರಿಸ್ಕೊಂಡಿದ್ದಾರಂದ್ರೆ, ದೇವರು ಪಾಸ್ಟ್ರಮ್ ಅವ್ರನ್ನ ಸೇವಕರಾಗಿ ದೇವರು ಆರಿಸ್ಕೊಂಡಿದ್ದಾರಂದ್ರೆ, ಆ ಜ್ಞಾನ, ಆ ಬಲ, ಆ ಸಾಮರ್ಥ್ಯನ ಕೊಟ್ಟೆ ದೇವರು ನಮ್ಮನ್ನು ಸೇವಕರಾಗಿ ಆರಿಸ್ಕೊಂಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಕೂಡ ದೇವರಿಗೆ ಸ್ತೋತ್ರ. ಶಿಷ್ಯರಿಗೆ ನೀವು ಊಟ ಕೊಡ್ರಿ ಅಂತ ಕಷ್ಟಕರವಾದ ಕೆಲಸ ಒದಗಿಸಿದಾನಂದ್ರೆ ಅಷ್ಟು ಜನರಿಗೆ ಬೇಕಾದಷ್ಟು ಆಮೇಲೆ ಬರಲಿಲ್ಲ.
ಅಷ್ಟು ಜನರಿಗೆ ಬೇಕಾದಷ್ಟು ಆಹಾರ ಕೊಡಲಿಕ್ಕೆ ಶಿಷ್ಯರಿಗೆ ಸಾಮರ್ಥ್ಯ ಕೊಟ್ಟು ಬಲ ಕೊಟ್ಟು ಅವರಿಗೆ ಆ ವಾಗ್ದಾನ ಆಜ್ಞೆ ಅವರಿಗೆ ಹೇಳಿದ್ದಾನೆ. ಈಗ ಒಂದು ಮಾತು ಹೇಳ್ತೀನಿ, ಇವಾಗ ಹೇಳ್ರಿ. ಒಂದು ದಿನ ಒಂದು ಕುಟುಂಬಕ್ಕೆ ಊಟ ಹಾಕ್ಲಿಕ್ಕೆ ಶಕ್ತಿ ಇಲ್ಲದ ಶಿಷ್ಯರಿಗೆ, ಆಮೇಲೆ ಬರಲಮ್ಮ, ಒಂದು ದಿನ ಒಂದು ಕುಟುಂಬಕ್ಕೆ ಊಟ ಹಾಕ್ಲಿಕ್ಕೆ ಶಕ್ತಿ ಇಲ್ಲದ ಶಿಷ್ಯರಿಗೆ ಇವತ್ತು 10,000 ಮಂದಿ ಜನರಿಗೆ ಊಟ ಕೊಡ್ಲಿಕ್ಕೆ ದೇವರವರಿಗೆ ಸಾಮರ್ಥ್ಯ ಕೊಟ್ಟಿದ್ದಾನೆ. ಈ 2025 ಅಕ್ಟೋಬರ್ ತಿಂಗಳು 4ನೇ ವಾರದಲ್ಲಿ ಜೀವಿಸುವಂತ ದೇವ್ರ ಮಕ್ಕಳಿಗೆ ನಿಮಗೆ ವಾಗ್ದಾನ ಮಾಡ್ತಾನೆ, ಇವತ್ತು ಒಂದು ಕುಟುಂಬ ಪೋಷಿಸಲಿಕ್ಕೆ ನಿಮಗೆ ಸಾಮರ್ಥ್ಯ ಇಲ್ಲ, ಒಂದು ಮನೆ ಪೋಷಿಸಲಿಕ್ಕೆ ಸಾಮರ್ಥ್ಯ ಇಲ್ಲ. ಒಂದಿನ ಬರುತ್ತೆ ಅನೇಕ ಕುಟುಂಬಗಳನ್ನು ಪೋಷಿಸಲಿಕ್ಕೆ ದೇವರು ನಿಮಗೆ ಸಾಮರ್ಥ್ಯ ಕೊಡ್ತಾನೆ. ನಿಮ್ಮ ಹೆಂಡತಿ ಮಕ್ಕಳನ್ನ ಒಳ್ಳೆ ಊಟ ಕೊಟ್ಟು, ಆಹಾರ ಕೊಟ್ಟು, ವಸ್ತ್ರ ಕೊಟ್ಟು ಪೋಷಿಸಲಿಕ್ಕೆ ದೇವರು ಸಾಮರ್ಥ್ಯ ಕೊಡ್ತಾನೆ. ಅನೇಕ ಜನರಿಗೆ ಶಾರೀರಿಕವಾಗಿ ಪೋಷಿಸಲಿಕ್ಕೆ, ಆತ್ಮಿಕವಾಗಿ ಪೋಷಿಸಲಿಕ್ಕೆ ದೇವರು ನಿಮಗೆ ಸಾಮರ್ಥ್ಯ ಕೊಡ್ತಾರೆ. ನಿಮ್ಮ ಪರಿಸ್ಥಿತಿಗಳ ದೇವರು ಬದಲಾಯಿಸ್ತಾನೆ. ಒಂದು ಕುಟುಂಬನ ಪೋಷಿಸ್ಲಿಕ್ಕೆ ಆಗದೇ ಇರುವಂಥ ಶಿಷ್ಯರು 10,000 ಜನನ ಪೋಷಿಸಲಿಕ್ಕೆ ದೇವರು ಅವರಿಗೆ ಸಾಮರ್ಥ್ಯ ಕೊಟ್ಟಿದ್ದಾನೆ. ಪಕ್ಕದವ್ರಿಗೆ ಕೈ ಕೊಟ್ಟು ಹೇಳ್ರಿ, ಭಯಪಡಬೇಡ, ಚಿಂತೆ ಮಾಡಬೇಡ. ಇವತ್ತು ಒಂದು ಕುಟುಂಬನ ಪೋಷಿಸಲಿಕ್ಕೆ ಕಷ್ಟ ಆಗ್ತಾ ಇದೆ, ಒಂದಿನ ಬರುತ್ತೆ. ಆ ದಿನ ಬರುವಾಗ ಬರೀ ಒಂದು ಕುಟುಂಬ ಅಲ್ಲ, ಅನೇಕ ಕುಟುಂಬಗಳನ್ನ ಪೋಷಿಸುವಂತೆ ನನ್ನ ದೇವರು ನಿಮಗೆ ಸಾಮರ್ಥ್ಯವನ್ನು ಅನುಗ್ರಹಿಸ್ತಾನೆ. ಹೇಳ್ರಿ, ಇವಾಗ ಯೇಸುವನ್ನು ಹಿಂಬಾಲಿಸು. ಎರಡನೇದು, ಒಂದಿನ ಬರುತ್ತೆ. ಹೇಳ್ರಿ, ಒಂದಿನ ಬರುತ್ತೆ. ಯಾವ ದಿನ ಅದು? ಅನೇಕ ಕುಟುಂಬಗಳನ್ನ ನಾವು ಪೋಷಿಸುವಂತ ಸಾಮರ್ಥ್ಯ ದೇವರು ಕೊಡುವ ದಿನ. ಮೂರನೇದು ಹೇಳ್ರಿ, ನಿಮಗಿರುವ ಅಲ್ಪವನ್ನ ದೇವರ ಕರಗಳಲ್ಲಿ ಒಪ್ಪಿಸೋ, ದೇವರದನ್ನು ಅಭಿವೃದ್ಧಿ ಪಡಿಸ್ತಾನೆ. ನಿಮ್ಮ ಹತ್ರ ಒಂದು ನಿಮಿಷ ಈ ಸಣ್ಣ ಜಾಬ್, ಸಣ್ಣ ಸಂಬಳ, ಸಣ್ಣ ದುಡಿಮೆ, ಸಣ್ಣ ವ್ಯಾಪಾರ, ಸಣ್ಣ ಆದಾಯ, ಸಣ್ಣ ಸೇವೆ, ಇದು ಹೆಂಗಿದೆ ಅಂದರೆ ಹೆಚ್ಚು ಇಲ್ಲ, ಕಡಿಮೆ ಇಲ್ಲ. ಭಾಳ ಜನ ಗೊಣಗ್ತಾ ಇರ್ತಾರೆ, ಅಯ್ಯೋ ಏನು ಜೀವನಪ್ಪ ಇದು, ಒಂದು ಒಳ್ಳೆ ಊಟ ಮಾಡ್ಬೇಕಂದ್ರೆ ಆಗಲ್ಲ, ಏನಾದರೂ ಎಕ್ಸ್ಟ್ರಾ ತಂದ್ಕೋಬೇಕಂದ್ರೆ ಆಗಲ್ಲ, ಒಳ್ಳೆ ಒಂದು ಬಟ್ಟೆ ತೊಗೋಬೇಕಂದ್ರೆ ಆಗಲ್ಲ, ಏನಾದರೂ ಒಂದು ವಸ್ತು ತೊಗೋಬೇಕಂದ್ರೆ ಆಗಲ್ಲ, ಮನೆಗೆ ಏನಾದರೂ ಒಂದು ಸಾಮಾನು ತೊಗೋಬೇಕಂದ್ರೆ ಆಗಲ್ಲ. ಏನು ಜೀವನಪ್ಪ ಇದು, ಎಂಥ ಜೀವನಪ್ಪ ಇದು. ಕೊರಗುತ್ತಾ ಇದ್ದೀರಿ, ಬೈಕೊಂತ ಇದ್ದೀರಿ, ಗೊಣಗ್ತಾ ಇದ್ದೀರಿ, ನಿಮ್ಮ ಮೇಲೆ ನೀವೇ ಶಾಪ್ ಹಾಕ್ಕೊತಾ ಇದ್ದೀರಿ. ಆದರೆ ಅಲ್ಲಿರೋ ಶಿಷ್ಯರು ಏನು ಮಾಡಿದ್ರು ಗೊತ್ತಾ? ಇರೋದು 5 ರೊಟ್ಟಿ, ಇರೋದು 2 ಮೀನು, ಅವನು ತಗೊಂಬಂದು ಏಸಯ್ಯ ಕೈಯಲ್ಲಿ ಕೊಟ್ಟರು. 5 ಮೀನು 2 ರೊಟ್ಟಿ ಏಸಯ್ಯ ಕೈಯಲ್ಲಿ ಕೊಟ್ಟರು. 5 ರೊಟ್ಟಿ 2 ಮೀನು ಏಸಯ್ಯ ಕೈಯಲ್ಲಿ ಕೊಟ್ಟರು. ಆ ಏಸಯ್ಯ ಕೈಯಲ್ಲಿ ಬರುವಾಗ ಏನಾಯ್ತು ಗೊತ್ತದೋ? ಅದು 10,000 ಹೆಚ್ಚಿಸಲ್ಪಟ್ಟಿತು. 10,000 ಹೆಚ್ಚಿಸಲ್ಪಟ್ಟಿತು. ಮಗನೇ, ಮಗಳೇ, ಸಹೋದರ ಸಹೋದರಿ, ಈ ವಾಕ್ಯದ ಮೂಲಕ ದೇವರು ಇವತ್ತು ನಿಮ್ಮ ಹತ್ರ ಮಾತಾಡೋದು, ನಿಮ್ಮ ಸಣ್ಣ ದುಡಿಮೆನ, ಆಮೇಲೆ ಬರಲಮ್ಮ, ನಿಮ್ಮ ಚಿಕ್ಕ ದುಡಿಮೆನ, ಚಿಕ್ಕ ವ್ಯಾಪಾರನ, ಚಿಕ್ಕ ಉದ್ಯೋಗನ, ಚಿಕ್ಕ ಸಂಬಳನ, ಚಿಕ್ಕ ಸೇವೆನ, ಚಿಕ್ಕ ಆದಾಯನ ದೇವರ ಕೈಯಲ್ಲಿ ಕೊಡೋ. ಅದು 1000ದಷ್ಟು ದೇವರು ಅಭಿವೃದ್ಧಿ ಮಾಡ್ತಾನೆ. ಯೇಸು ನಾಮದಲ್ಲಿ 2025 ಅಕ್ಟೋಬರ್ 4ನೇ ವಾರದಲ್ಲಿ ಸಾಗುವ ದೇವ್ರ ಮಕ್ಕಳಿಗೆ, ನಿಮ್ಮ ಚಿಕ್ಕ ವ್ಯಾಪಾರ ದೇವ್ರ ಕೈಯಲ್ಲಿ ಕೊಡು, ಚಿಕ್ಕ ದುಡಿಮೆ ದೇವ್ರ ಕೈಯಲ್ಲಿ ಕೊಡು, ಚಿಕ್ಕ ಸಂಬಳ ದೇವ್ರ ಕೈಯಲ್ಲಿ ಕೊಡು. ಗೊಣಗಬೇಡ,
ಶಾಪ ಹಾಕ್ಕೋಬೇಡ. ಏನ್ ಜೀವ ತಲೆ ಹೊಡ್ಕೋಬೇಡ. ದೇವ್ರ ಕೈಲಿ ಕೊಡು. ಈ ವರ್ಷ ದಾಟೋದ್ರೊಳಗಡೆ ಪರಿಶುದ್ಧಾತ್ಮ ದೇವರು ನಿನ್ನ ಕುಟುಂಬದಲ್ಲಿ ಅದ್ಭುತ ಮಾಡ್ತಾನೆ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ, ನಿಮ್ಮ ಗಂಡನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ, ನಿಮ್ಮ ದುಡಿಮೆಯಲ್ಲಿ ಅದ್ಭುತ ಮಾಡ್ತಾನೆ, ನಿಮ್ಮ ವ್ಯಾಪಾರದಲ್ಲಿ ಅದ್ಭುತ ಮಾಡ್ತಾನೆ, ನಿಮ್ಮ ಬಿಸಿನೆಸ್ ಅಲ್ಲಿ ಅದ್ಭುತ ಮಾಡ್ತಾನೆ, ಈ ಆಲಯದಲ್ಲಿ ದೇವರು ಅದ್ಭುತ ಮಾಡ್ತಾನೆ. ನಾಲ್ಕನೇದು ನನ್ನ ಜೊತೆಗೆ ಹೇಳ್ರಿ, ನೀ ನಂಬಿದ್ರೆ ಅದ್ಭುತ ನೋಡ್ತೀಯಾ. ನೀ ನಂಬಿದ್ರೆ ಅದ್ಭುತ ನೋಡ್ತೀಯ. ಬಹಳ ಜನ ಏನಂತಾರೆ ಗೊತ್ತಾ, ಅದ್ಭುತ ಆಗಲಿ ಆಮೇಲೆ ನಂಬ್ತೀನಿ ಅಂತಾರೆ. ಅದು ನಂಬಿಕೆ ಅಲ್ಲ, ಅದು ಅಪನಂಬಿಕೆ. ಒಳ್ಳೇದಾಗಲಿ ನಂಬ್ತೀನಿ, ನಾನು ಅನ್ಕೊಂಡದ್ದಾಗಲಿ ನಂಬ್ತೀನಿ, ನನ್ನ ಕೆಲಸ ಆಗಲಿ ನಂಬ್ತೀನಿ, ನನಗೆ ಸ್ವಸ್ಥ ಆಗಲಿ ನಂಬ್ತೀನಿ, ನನ್ನ ಸಾಲ ತೀರ್ಲಿ ನಂಬ್ತೀನಿ. ಇದು ನಂಬಿಕೆ ಅಲ್ಲ, ಇದು ಅಪನಂಬಿಕೆ. ದೇವರು ಮರಿಯಳಿಗೆ ಏನು ಹೇಳಿದ ಗೊತ್ತಾ, ಮರಿಯಳೇ ನೀನು ನಂಬಿದರೆ ದೇವರ ಮಹಿಮೆಯನ್ನು ನೋಡುವೆ. ಇವತ್ತು ದೇವರು ಕೂಡ ಇವತ್ತು ಈ ಕೂಟದಲ್ಲಿ ಈ ಆಲಯದಲ್ಲಿ ಕೂತ್ಕೊಂಡ ನಿಮಗೆ ಹೇಳ್ತಾನೆ, ಫಸ್ಟ್ ಅದ್ಭುತ ಆಗಲಿ ಹೇಳಿ ನಂಬ್ತೀನಿ ಅಲ್ಲ, ನೀ ನಂಬಿದರೆ ದೇವರ ಮಹಿಮೆ ನೋಡ್ತಿ ಅಂತ ದೇವರು ನಿನಗೆ ಹೇಳ್ತಾನೆ. ಈಗ ಒಂದು ಮಾತು ಹೇಳ್ತೀನಿ. 10,000 ಜನ ಇದ್ದಾರೆ, 5 ರೊಟ್ಟಿ 2 ಮೀನಿದೆ. ಯೇಸು ಏನೆಂದು ಗೊತ್ತಾ, ಕೈಯಲ್ಲಿ ತಗೊಂಡು ಹೋಗಿ ಎಲ್ಲರಿಗೂ ಊಟಕ್ಕೆ ಲೈನ ಕುಂದ್ರಿಸ್ರಿ ಅಂದನು ಶಿಷ್ಯರಿಗೆ. ಏನಂದ್ರು, ಊಟಕ್ಕೆ ಎಲ್ಲರನ್ನ ಲೈನಾಗಿ ಕುಂದ್ರಿಸ ಅಂದನು. ಗಮನಿಸ್ರಿ, ಈಗ ಯೇಸು ಅಂತಾನೆ ಎಲ್ಲರ ಲೈನಿಗೆ ಕುಂದಿಸಿ ಊಟಕ್ಕೆ 10,000 ಆಗೋಷ್ಟು ಅಡಿಗೆ ಐತಿ ಈಗ ಅಲ್ಲಿ. ಆದರೆ ಯೇಸು ಏನಂತಾರೆ, ಊಟ ಇದ್ರೆ ಲೈನಿಗೆ ಕುಂದಿರಿಸ್ಬೋದು, ಊಟ ಇಲ್ಲ ಇನ್ನು, ಓಕೆ ಸ್ತೋತ್ರ ಮಾಡ್ಯಾನ, ಇನ್ನು ಡಬಲ್ ಆಗಿಲ್ಲ. ಅದು ಡಬಲ್ ಆಗೋದಕ್ಕಿಂತ ಮುಂಚೆ ಶಿಷ್ಯರು ಹೇಳ್ತಾರೆ, ಎಲ್ಲಿಂದ ತರ್ತಾನೆ ಊಟ, ಹೆಂಗ್ ಬರುತ್ತೆ ಊಟನೇ ಇಲ್ಲ, ಇಲ್ಲಿ ಇರೋದು 5 ರೊಟ್ಟಿ 2 ಮೀನು. ಈತ ನೋಡಿದ್ರೆ ಲೈನಾಗಿ ಊಟ ಕುಂದ್ರಿಸು, ಲೈನ್ ಪಂಕ್ತಿ ಕುಂದ್ರಿಸು ಅಂತ ಹೇಳ್ತಾ ಇದ್ದಾನೆ. ಅಂತ ಅಪನಂಬಿಕೆ ಪಡ್ಲಿಲ್ಲ ಅವರು. ದೇವ್ರು ಕುಂದ್ರಿಸು ಅಂದಿದ್ದಾರೆ, ದೇವ್ರು ಕಾರ್ಯ ಮಾಡ್ತಾನಂತ ನಂಬಿದ್ದಾರೆ. ಎಲ್ಲರನ್ನ ಲೈನಾಗಿ ಕುಂದ್ರಿಸಿದ್ದಾರೆ. ಯೇಸ್ವಾಮಿ ಸ್ತೋತ್ರ ಮಾಡಿ ಶಿಷ್ಯರ ಕೈಗೆ ಕೊಟ್ಟ. ಒಂದು ಮಾತು ಹೇಳ್ತೀನಿ, ಶಿಷ್ಯರ ಕೈಗೆ ಕೊಡ್ಬೇಕಾದ್ರೆ ಕೂಡ ಎಷ್ಟಿದೆ ಅದು, 5 ರೊಟ್ಟಿ 2 ಮೀನು. ಈಗ ಆ ಪುಟ್ಟಿನ ಶಿಷ್ಯರ ಕೈಗೆ ಕೊಟ್ಟ. ಈ ಶಿಷ್ಯರು ಹಂಚ್ತಾ ಇದ್ದಾರೆ. 1 ರೊಟ್ಟಿ ಖಾಲಿ ಆಯ್ತು, 2 ರೊಟ್ಟಿ ಖಾಲಿ ಆಯ್ತು, 3 ರೊಟ್ಟಿ ಖಾಲಿ ಆಯ್ತು, 4 ರೊಟ್ಟಿ ಖಾಲಿ ಆಯ್ತು, 5 ರೊಟ್ಟಿ ಖಾಲಿ ಆಯ್ತು, 2 ಮೀನು ಕೂಡ ಖಾಲಿ ಆಯ್ತು. ಖಾಲಿ ಆಗ್ತಿದ್ದಂಗ್ಲೆ ಶಿಷ್ಯರು ಆ ಪುಟ್ಟಿಯಲ್ಲಿ ಮತ್ತೆ ರೊಟ್ಟಿ ಮೀನುಗಳು ಉಕ್ಕಿದೆ. ಇದರ ಅರ್ಥ, ಅದ್ಭುತ ಆದ್ಮೇಲೆ ದೇವ್ರು ನಂಬುತ್ತೀನಲ್ಲ, ಅದ್ಭುತ ಆಗೋದಕ್ಕಿಂತ ಮುಂಚೆ ದೇವ್ರ ಮೇಲೆ ನಂಬಿಕೆ ಇಡು. ಅದ್ಭುತ ಜರುಗೋದಕ್ಕಿಂತ ಮುಂಚೆ ದೇವ್ರ ಮೇಲೆ ನಂಬಿಕೆ ಇಡು. ಆ ನಂಬಿಕೆನ ನೋಡಿ ಪುಟ್ಟಿಗಳನ್ನ ದೇವ್ರು ತುಂಬಿಸ್ತಾನೆ, ಕೊಣವಿಗಳನ್ನ ದೇವ್ರು ತುಂಬಿಸ್ತಾನೆ, ಅಕೌಂಟ್ಗಳನ್ನ ದೇವ್ರು ತುಂಬಿಸ್ತಾನೆ. ಅದ್ಭುತ ನೋಡ್ತೀಯಾ. ಅಡಿಗೆ ಎಲ್ಲ ರೆಡಿ ಆದ್ಮೇಲೆ ಪಂಕ್ತಿ ಕುಂದೋದು ದೊಡ್ಡದಲ್ಲ. ಅಡಿಗೆ ರೆಡಿ ಆಗೋದಕ್ಕಿಂತ ಮುಂಚೆ ಊಟಕ್ಕೆ ಕುಂತಾರಲ್ಲ, ಅದೇನದು? ನಂಬಿಕೆ. ಕಣ್ಣು ಮುಂದೆ ಊಟ ಐತಾ ಇಲ್ಲ, ಆದ್ರೆ ಏನಂತ, ಊಟ ಸಿಕ್ಕುತ್ತೆ. ನಮ್ಮ ದುಡಿಮೆ ಅಭಿವೃದ್ಧಿ ಆಗುತ್ತೆ, ನಮ್ಮ ಬಿಸಿನೆಸ್ ಅಭಿವೃದ್ಧಿ ಆಗುತ್ತೆ, ನಮ್ಮ ಮಕ್ಕಳ ಅಭಿವೃದ್ಧಿಗೆ ಬರ್ತಾರೆ, ನಮ್ಮ ಬಿಸಿನೆಸ್ಗಳು ಅಭಿವೃದ್ಧಿಗೆ ಬರುತ್ತೆ. ನಮ್ಮ ಆಲಯ ನೆಕ್ಸ್ಟ್ ಲೆವೆಲ್ಗೆ 10,000 ಆತ್ಮಗಳನ್ನ ದೇವರು ಕೊಡ್ತಾರೆ. 10,000 ಇಲ್ಲ ಇವಾಗ, ಆದ್ರೂ ನಂಬೋಣ, ನಂಬಿಕೆ ಇಡೋಣ. ದೇವರು 10,000 ಆತ್ಮಗಳು ಕೊಟ್ಟು ನೆಕ್ಸ್ಟ್ ಲೆವೆಲ್ಗೆ ದೇವರು ನಮ್ಮನ್ನು ತೆಗೆದುಕೊಂಡು ಹೋಗ್ತಾರೆ. ನಿಮ್ಮ ಹತ್ರ 5 ಲಕ್ಷ ದುಡ್ಡಿಲ್ಲ,
ನಂಬ್ರಿ ದೇವ್ರು ಕೊಡ್ತಾರಂತ. 10 ಲಕ್ಷ ದುಡ್ಡಿಲ್ಲ, ನಂಬ್ರಿ ದೇವ್ರು ಕೊಡ್ತಾರಂತ. ಸಾಲಗಳು ತೀರಿಲ್ಲ, ನಂಬ್ರಿ ದೇವ್ರು ಸಾಲ ತೀರಿಸ್ತಾನಂತ. ಮನೆ ಕಟ್ಟಿಲ್ಲ, ನಂಬ್ರಿ ದೇವ್ರು ಸೈಟ್ ಕೊಟ್ಟು ಮನೆ ಕೊಡ್ತಾರಂತ. ಕಣ್ಣು ಮುಂದೆ ಕಾಣುವಾಗ ನಂಬೋದಲ್ಲ, ಕಣ್ಣು ಮುಂದೆ ಕಾಣದೇ ಇರುವಾಗಲೂ ಕೂಡ ನೀನ್ ನಂಬಿದರೆ ಅದು ಅತಿ ಬೇಗನೆ ನಿನ್ನ ಕಣ್ಣು ಮುಂದೆ ಬರುತ್ತೆ. ನೀನ್ ನೋಡ್ತೀಯಾ, ಅನುಭವಿಸ್ತೀಯಾ, ನಿನ್ ಕೈ ಸೇರುತ್ತೆ, ನೀನ್ ಹೊಂದ್ಕೊಳ್ತೀಯಾ. 5, ನಿನ್ನ ಹತ್ರ ಇರುವ ಅಲ್ಪವನ್ನೇ, ಹೇಳ್ರಿ, ನಿನ್ನ ಹತ್ರ ಇರುವ ಅಲ್ಪವನ್ನೇ ನೆನೆಸಿ ದೇವರನ್ನ ಸ್ತುತಿಸು. ಅಂದ್ರೆ ಅರ್ಥ ಏನಂದ್ರೆ 10 ರೂಪಾಯಿ ಆಯ್ತಾ, ಕರ್ಮ 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 ಹಂಗ 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 ಅನ್ಬೇಡ. 10 ರೂಪಾಯಿ ಆಯ್ತಾ, ಅಯ್ಯ ಸ್ತೋತ್ರ. ಇವತ್ತು ಒಂದೇ ಊಟ ಸಿಕ್ತಾ, ಅಯ್ಯ ಸ್ತೋತ್ರ. ಈ ವಾರ ಅಸಲು ದುಡಿಮೆನೇ ಇಲ್ವಾ, ಬರೇ 500 ರೂಪಾಯಿ ಸಿಕ್ತಾ, ಅಯ್ಯ ಸ್ತೋತ್ರ. ಜ್ವರ ಬಂದತ್ತ, ಹೋಗ್ತಾ ಇಲ್ವಾ, ಕರ್ಮ ಕರ್ಮ ಕರ್ಮ, ಅಯ್ಯ ಸ್ತೋತ್ರ. ದುಡ್ಡು ಕೊಡೋರು ಕೊಡ್ತಾ ಇಲ್ವಾ, ಏನ್ ಕರ್ಮ ಮಾಡಿ ನನಗೆ ಯಾಕೆ ಹಿಂಗಾಗುತ್ತೆ, ನನಗೆ ಯಾಕೆ ಹಿಂಗಾಗುತ್ತೆ, ಅಯ್ಯ ಸ್ತೋತ್ರ. ಚಿಕ್ಕ ಸಂಬಳನ, ಸ್ತೋತ್ರ. ಚಿಕ್ಕ ಚಿಕ್ಕ ಬಿಸಿನೆಸ್, ನೀನು ಇರೋದನ್ನ ಈ ಸ್ವಾಮಿ ಕೈ ಆ ರೊಟ್ಟಿ ಆ ಮೀನು ತಕ್ಕೊಂಡು ಸ್ತೋತ್ರಯ್ಯ 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 ಸ್ತೋತ್ರಯ್ಯ. ನಮಗಿರೋ ಸ್ವಲ್ಪದ್ರಲ್ಲಿ ನಾವು ದೇವರನ್ನ ಸ್ತುತಿ ಮಾಡಿದ್ರೆ ದೇವ್ರು ಶಾಕ್ ಆಗ್ತಾನೆ, ದೇವ್ರು ಶಾಕ್ ಆಗ್ತಾನೆ. ಅಬ್ಬಾ, ಇವ್ರ ಹತ್ರ ಸ್ವಲ್ಪ ಇದ್ರೂ ಕೂಡ ಆ ಸ್ವಲ್ಪದ್ರಲ್ಲೇ ನಾನು ನೆನೆಸ್ತಾರಲ್ಲ, ಸ್ವಲ್ಪದ್ರಲ್ಲಿ ಸ್ತುತಿ ಮಾಡ್ತಾರಲ್ಲ, ಸ್ವಲ್ಪದ್ರಲ್ಲಿ ಎಷ್ಟು ಸಂತೋಷವಾಗಿ ನಾನು ನೆನೆಸ್ತಾರಲ್ಲ, ದೇವರು ಗಮನಿಸಿ ಆ ಸ್ವಲ್ಪವನ್ನ ದೇವರು 1000 ಪಟ್ಟು ಆಶೀರ್ವಾದ ಮಾಡ್ತಾರೆ. 1, ಯೇಸು ಹಿಂಬಾಲಿಸು. 2, ಒಂದಿನ ಬರುತ್ತೆ. 3, ಅಲ್ಪವಾದುದನ್ನು ದೇವ್ರ ಕಾರ್ಯಗಳಲ್ಲಿ ಒಪ್ಪಿಸು. 4, ನಂಬಿದ್ರೆ ಅದ್ಭುತ ಜರುಗುತ್ತೆ. 5, ಸ್ವಲ್ಪ ಐತಂತ ಗೊಣಗಬೇಡ, ಸ್ವಲ್ಪದ್ರಲ್ಲಿ ದೇವ್ರನ್ನ ನೆನೆಸು. ಸ್ವಲ್ಪದ್ರಲ್ಲಿ ದೇವ್ರು ನೆನೆಸಿದ್ರೆ ಭಾರಿ ಶಾಕ್ ಆಗುತ್ತೆ ದೇವರಿಗೆ. ಅಮ್ಮ, ಇವರ ಹತ್ರ ಏನಿಲ್ಲ ಅಂದ್ರೆ ಎಷ್ಟು ಸ್ತುತಿ ಮಾಡ್ತಾರಲ್ಲ, ಎಷ್ಟು ನೆನೆಸ್ತಾರಲ್ಲ, ಎಷ್ಟು ಸಂತೋಷವಾಗಿ ನನ್ನನ್ನು ಹಾಡ್ತಾರಲ್ಲ ಅಂತ ದೇವರು ಆಶ್ಚರ್ಯ ಆಗಿ ಆ ಸ್ವಲ್ಪವನ್ನು ದೇವರು 1000 ಪಟ್ಟು ಹೆಚ್ಚಿಸ್ತಾನೆ. ಹಲ್ಲೆಲೂಯಾ. ಎಷ್ಟು ಜನ ಯೇಸುವನ್ನು ಹಿಂಬಾಲಿಸ್ತೀರಿ? ಎಷ್ಟು ಜನ ನಂಬುತ್ತೀರಿ? ಇವತ್ತು ಒಂದು ಕುಟುಂಬನ ಪೋಷಣೆ ಮಾಡೋಕ್ಕಾಗಲ್ಲ, ದೇವರು ಒಂದಿನ ಬರುತ್ತೆ 1000 ಕುಟುಂಬಗಳನ್ನು ಪೋಷಿಸಲಿಕ್ಕೆ ದೇವರು ಸಾಮರ್ಥ್ಯ ಕೊಡ್ತಾನೆ. 3 ಅಲ್ಪವಾದದನ್ನು ದೇವ್ರ ಕೈಯಲ್ಲಿ ಕೊಡ್ತೀನಿ, ದೇವರು ಹೆಚ್ಚಾಗಿ ಅಭಿವೃದ್ಧಿ ಮಾಡ್ತಾರೆ. 4, ನಂಬಿದ್ರೆ ಅದ್ಭುತ ಜರುಗುತ್ತೆ. 5, ಅಲ್ಪ ಇದ್ರೂ ದೇವರನ್ನು ಸ್ತುತಿಸ್ತೇನೆ. ಎಷ್ಟು ಜನ ಈ 5 ಅಂಶಗಳನ್ನ ಅನುಸರಿಸ್ತೀನಿ ಅನ್ನೋರು ಕೈ ತೋರಿಸ್ರಿ, ನಿಮಗಾಗಿ ಪ್ರೇಯರ್ ಮಾಡ್ತೀನಿ. ಅನುಸರಿಸ್ತೀನಿ ಅನ್ನೋರು ಎದ್ದು ನಿಂತ್ಕೊಳ್ರಿ.